ಪ್ರತಿಯೊಬ್ಬ ಪೋಷಕನ ಆಸೆ ಈ ರೀತಿ ಸನ್ ರೂಫ್ ಉಳ್ಳ ಕಾರುಗಳನ್ನ ಕೊಂಡುಕೊಳ್ಳೋದಾಗಿರುತ್ತೆ. ಅದೇ ರೀತಿ ಮಕ್ಕಳ ಆಸೆ ಈ ಸನ್ ರೂಫ್ ಅಲ್ಲಿ ಈ ರೀತಿ ಕತ್ತನ್ನ ಹೊರಗಾಕಿ ನಿಲ್ಲೋದಾಗಿರುತ್ತೆ. ಆದ್ರೆ ಈ ರೀತಿ ನಿಂತಾಗ ಪೋಷಕರು ಕೆಲವು ಅಪಾಯಕಾರಿ ಸ್ಥಳಗಳ ಬಗ್ಗೆ ಮಕ್ಕಳಲ್ಲಿ ಒಂದು ಅರಿವು ಮೂಡಿಸಬೇಕಾಗುತ್ತೆ. ಇಲ್ಲ ನಾವೇ ಎಚ್ಚೆತ್ತವ್ರನ್ನ ಒಳಗೆ ಕರ್ಕೊಳ್ಬೇಕಾಗುತ್ತೆ. ಈ ರೀತಿ ಹೆವಿ ವೆಹಿಕಲ್ಸ್ ಗಳು ಒಳಗೆ ಹೋಗದ ರೀತಿ ರೋಡ್ ಅನ್ನ ಬ್ಲಾಕ್ ಮಾಡಿರ್ತಕ್ಕಂಥ ಜಾಗಗಳಲ್ಲಿ ಮಕ್ಕಳನ್ನ ನಾವು ಸನ್ ರೂಫ್ ಇಂದ ಒಳಗೆ ಕರ್ಕೋಬೇಕಾಗುತ್ತೆ. ಆಮೇಲೆ ಎಲ್ಲಾದ್ರೂ ವೈರ್ಗಳು ಬಂದ್ಬಿಟ್ಟಿರುತ್ತೆ ಅಂತ ಜಾಗಗಳಲ್ಲೂ ಮಕ್ಕಳು ಒಳಗೆ ಕರ್ಕೊಳ್ಳೋ ಅಂಥದ್ದನ್ನ ನಾವು ಮಾಡ್ಬೇಕಾಗುತ್ತೆ. ಆಮೇಲೆ ಸಡನ್ ಬ್ರೇಕ್ ಹಾಕೋದ್ರಿಂದ ಮಗು ಮುಂದಕ್ಕೆ ಬೀಳುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ಈಗಿನ ಅಡ್ವಾನ್ಸ್ ಕಾರ್ಗಳಲ್ಲೆಲ್ಲ ಮಳೆ ಒಂದು ಅನುಕ್ ಬಿದ್ದ ತಕ್ಷಣನೇ ಸನ್ ರೂಫ್ ಕ್ಲೋಸ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಹಾಗಾಗಿ ಸಣ್ಣ ಪಾಪುಗಳಿಗೆ ಕತ್ತು ಇಚ್ಚತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಂಥ ವಿಷಯಗಳಲ್ಲಿ ಅಥವಾ ಈ ಸನ್ ರೂಫ್ನ ವಿಚಾರದಲ್ಲಿ ಹೆಚ್ಚು ಮುಂಜಾಗ್ರತೆ ವಹಿಸ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಹಾಗಾಗಿ ಈ ಸನ್ ರೂಫ್ನ ಬಳಕೆದಾರರು ಮಕ್ಕಳ ಬಗ್ಗೆ ಒಂದು ಗಮನ ಇರಲಿ ಎನ್ನುವುದೇ ನನ್ನ ಈ ವಿಡಿಯೋದ ಆಶಯ. ಅಪಘಾತಗಳು ನಾವು ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಆಕಸ್ಮಿಕವಾಗಿ ಆಗೇ ಆಗ್ತವೆ. ಆದ್ರೂ ನಮ್ಮ ಮಕ್ಕಳ ಮೇಲೆ ನಮ್ಮದೊಂದು ಎಚ್ಚರಿಕೆ ಇರಲಿ ಎನ್ನುವುದೇ ನನ್ನ ಆಶಯ. ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಧನ್ಯವಾದಗಳು.